ಇಸ್ರೇಲ್ ಇರಾನ್ ಯುದ್ಧ ಪ್ರಧಾನಿ ಮೋದಿ ಅಲರ್ಟ್ ಆಗಿದ್ದಾರೆ. ಮಹತ್ವದ ಸಿಸಿಎಸ್ ಸಭೆಯನ್ನ ಕರೆದ ಪ್ರಧಾನಿ ನರೇಂದ್ರ ಮೋದಿ. ಇಸ್ರೇಲ್ ಇರಾನ್ ಯುದ್ಧ ಪ್ರಧಾನಿ ಮೋದಿ ಅಲರ್ಟ್. ಮಹತ್ವದ ಸಿಸಿಎಸ್ ಸಭೆ ಕರೆದ ಪ್ರಧಾನಿ ನರೇಂದ್ರ ಮೋದಿ. ಮಧ್ಯಪ್ರಾಚ್ಯದ ಪರಿಸ್ಥಿತಿಯ ಬಗ್ಗೆ ಚರ್ಚಿಸುವ ಸಾಧ್ಯತೆ ಇದೆ. ಇಂದು ರಾತ್ರಿ ಸಭೆ ನಡೆಸಲಿರುವಂತಹ ಪ್ರಧಾನಿ ಮೋದಿ ಯುದ್ಧ ಪೀಡಿತ ರಾಷ್ಟ್ರಗಳಲ್ಲಿ ಸಿಲುಕಿರುವಂತಹ ಭಾರತೀಯರು, ಸಂಕಷ್ಟದಲ್ಲಿರುವ ಭಾರತೀಯರನ್ನ ಕರೆತರುವ ಬಗ್ಗೆ ಚರ್ಚೆ. ಯಾವ ದೇಶದಲ್ಲಿ ಎಷ್ಟು ಜನರು ಸಿಲುಕಿದ್ದಾರೆ, ಮಧ್ಯಪ್ರಾಚ್ಯ ಯುದ್ಧದಲ್ಲಿ ನಮ್ಮ ನಿಲುವು ಹೇಗಿರಬೇಕು, ಭಾರತದ ಮೇಲಾಗುವ ಮುಂದಿನ ಪರಿಣಾಮಗಳು ಏನು, ತೈಲ ಸಾಗಾಟ ವಿಚಾರದಲ್ಲಿ ಮುಂದಿರುವ ಸವಾಲುಗಳೇನು. ಸಿಸಿಎಸ್ ಮೀಟಿಂಗ್ನಲ್ಲಿ ಚರ್ಚೆ ನಡೆಸಲಿರುವಂತಹ ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಹೈ ವೋಲ್ಟೇಜ್ ಮೀಟಿಂಗ್ನಲ್ಲಿ ಹಿರಿಯ ಅಧಿಕಾರಿಗಳು ಭಾಗಿಯಾಗ್ತಾರೆ. ಇಸ್ರೇಲ್ ಇರಾನ್ ಯುದ್ಧ ಪ್ರಧಾನಿ ಮೋದಿ ಅಲರ್ಟ್ ಆಗಿರುವಂಥದ್ದು. ಯಾಕಂದ್ರೆ ಅಲ್ಲಿ ಆ ದೇಶಗಳು ಹೊಡೆದಾಡ್ಕೊಳ್ತಾ ಇದ್ದಾವೆ ಅಂತ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಯಾಕಂದ್ರೆ ಈಗ ಇರುವಂತ ಒಂದು ಕಂಡೀಷನ್ ನಲ್ಲಿ, ಈಗಿರುವಂತ ಸದ್ಯದ ಸಿಚುವೇಶನ್ ನಲ್ಲಿ ಈಗಾಗಲೇ ನಮ್ಮ ಭಾರತ ದೇಶ ಸಹಿತ ವಿದೇಶಿಗಳ ಜೊತೆಗೆ ಮಾಡಿಕೊಂಡಿರುವಂತ ಕೆಲವೊಂದಿಷ್ಟು ಒಪ್ಪಂದಗಳಾಗಿರ್ಬೋದು, ಈಗ ಮುಂಚೆಯ ರೀತಿಯಲ್ಲಿ ನಮ್ಮ ಭಾರತ ದೇಶ ಇಲ್ಲ. ಯಾಕೆಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹೊರ ದೇಶದ ಜೊತೆಗೆ ವಿದೇಶಿಯ ಜೊತೆಗೆ ಒಂದಿಷ್ಟು ಒಪ್ಪಂದಗಳನ್ನ ಮಾಡ್ಕೊಂಡಿರುವಂಥದ್ದು. ತೈಲದ ವಿಚಾರದಲ್ಲಿ ಈಗಾಗಲೇ ನಾವು ಗಮನಿಸಿದ್ವಿ ಒಂದು ವಿಚಾರ, ಏನು ಇರಾನ್ ಮತ್ತು ಇಸ್ರೇಲ್ ಯುದ್ಧ ಪ್ರಾರಂಭವಾದ ಮೇಲೆ ಚಿನ್ನ ಬೆಳೆಯ ರೇಟ್ ಹೇಗೆ ಜಾಸ್ತಿ ಆಗ್ತಾ ಇದೆ. ಸೊ ಅಲ್ಲಿ ಒಂದಕ್ಕೊಂದು ಲಿಂಕ್ ಇರುತ್ತೆ. ಸೊ ಇದನ್ನೆಲ್ಲ ಗಮನಿಸಿಕೊಂಡು ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಸುರಕ್ಷತೆಗಾಗಿ ಈಗಾಗಲೇ ಎಷ್ಟೋ ಜನ ಸಿಕ್ಕಾಕೊಂಡಿದ್ದಾರೆ. ಈಗ ದುಬೈನಲ್ಲೂ ಸಹಿತ ಎಲ್ಲಿ ಸಿಕ್ಕಾಕೊಂಡಿರುವಂಥದ್ದು ಕನ್ನಡಿಗರು ಇದ್ದಾರೆ. ಹೀಗೆ ಬೇರೆ ಬೇರೆ ರಾಜ್ಯಗಳಿಂದ ಯಾರ್ಯಾರು ಎಷ್ಟೆಷ್ಟು ಜನ ಅಲ್ಲಿ ಎಲ್ಲೆಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವ್ರನ್ನ ಹೊರ ತೆಗೆದುಕೊಂಡು ಬರೋದು ಹೇಗೆ. ಯಾಕಂದ್ರೆ ವಿದೇಶಿ ಶಾಸಕಾಂಗ ವಿಚಾರಕ್ಕೆ ಗಮನಿಸಿದಾಗೆ ಅಲ್ಲಿ ಸುಲಭವಲ್ಲ. ಯಾಕಂದ್ರೆ ಅಲ್ಲಿ ಸಿಕ್ಕಾಕೊಂಡಿರೋರನ್ನ ಸುರಕ್ಷಿತವಾಗಿ ಇವರು ನಮ್ಮವರು ಅಂತ ಹೇಳ್ಕೊಂಡು ಕರೆದುಕೊಂಡು ಬರೋದಿದೆಯಲ್ಲ, ಅದು ಸಹಿತ ಒಂದು ಚಾಲೆಂಜಿಂಗ್ ಆಗಿರುವಂತಹ ವಿಚಾರ. ಸೊ ಹಾಗಾಗಿ ಸಭೆಯನ್ನು ನಡೆಸಲೇಬೇಕಾಗುತ್ತೆ. ಇನ್ನು ತೈಲ ಸಾಗಾಟ ವಿಚಾರದಲ್ಲಿ ಇರಾನ್ ಇದೆಯಲ್ಲ, ತೈಲ ಉತ್ಪಾದನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಾನ್ನಲ್ಲಿ ಸಾಕಷ್ಟು ಪ್ರೊಡಕ್ಷನ್ ಇರುವಂಥದ್ದು. ಸೊ ಹೀಗಾಗಿ ಅದು ಭಾರತದ ಮೇಲೆ ಸಹಿತ ಅದು ಹೊಡೆತವನ್ನ ಬೀಳುತ್ತೆ. ರೇಟ್ ಹೆಚ್ಚಾಗುವಂಥದ್ದು, ಯಾಕಂದ್ರೆ ಆರ್ಥಿಕವಾಗಿ ನಷ್ಟವನ್ನ ಅನುಭವಿಸೋಕೆ ಸ್ಟಾರ್ಟ್ ಆಗಿರುವಂಥದ್ದು ಇರಾನ್ ಮೇಲೆ. ಯಾಕಂದ್ರೆ ಈಗಾಗಲೇ ಇಸ್ರೇಲ್ ಮತ್ತು ಅಮೆರಿಕ ಸಾಕಷ್ಟು ದಾಳಿಯನ್ನು ನಡೆಸಿ ಅಲ್ಲಿರುವಂತಹ ಹಾನಿಯನ್ನ, ಅಲ್ಲಿ ಆಗಿರುವಂತಹ ಹಾನಿ ಕೂಡ ಹೆಚ್ಚಾಗಿದೆ. ಸೊ ಹೀಗಾಗಿ ಇದರ ಪರಿಣಾಮ ತೈಲ ಉತ್ಪಾದನೆ, ತೈಲ ಸಾಗಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಿತ ಅಲ್ಲಿ ಚರ್ಚೆ ಆಗುತ್ತೆ. ಇನ್ನು ಅದರ ಜೊತೆಗೆ ನಮ್ಮ ಭಾರತೀಯರು ಅಲ್ಲಿ ಸಿಕ್ಕಾಕೊಂಡಿದ್ದಾರೆ, ಯಾರ್ಯಾರು ಯಾವ್ಯಾವ ರಾಜ್ಯದಿಂದ ಅಲ್ಲಿ ಎಷ್ಟೆಷ್ಟು ಜನ ಸಿಕ್ಕಾಕೊಂಡಿದ್ದಾರೆ ಇದ್ರ ಬಗ್ಗೆನೂ ಸಹಿತ ಅಲ್ಲಿ ಗಮನಿಸಬೇಕಾಗುತ್ತೆ. ಈಗಾಗಲೇ ನಮ್ಮ ಕರ್ನಾಟಕದಲ್ಲೂ ಕೂಡ ಸುಮಾರು ಜನ, ಈಗ ಭರತ್ ರೆಡ್ಡಿ ಸಹಿತ, ಶಾಸಕರಾದಂಥ ಭರತ್ ರೆಡ್ಡಿ ಸಹಿತ ಅಲ್ಲಿ ಅವರು ಕೂಡ ಅಲ್ಲಿ ಸಿಕ್ಕಾಕೊಂಡಿರುವಂಥದ್ದು. ಸೊ ಹೀಗಾಗಿ ಅವ್ರನ್ನೆಲ್ಲ ತೆಗೆದುಕೊಂಡು ಬರಬೇಕಲ್ವಾ. ಸೊ ಅದ್ರ ಬಗ್ಗೆ ಕೂಡ ಅಲ್ಲಿ ಚರ್ಚೆ ಆಗುತ್ತೆ. ಇನ್ನು ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ಯುದ್ಧ ಆಗ್ತಾ ಇದೆ ಅಂತ ಸುಮ್ಮನೆ ಕೈ ಕಟ್ಕೊಂಡು ಕೂತ್ಕೊಳ್ಳುವಂಥ ಪರಿಸ್ಥಿತಿ ಇಲ್ಲ. ಅದರಿಂದ ನಮ್ಮ ಭಾರತದ ದೇಶದ ಮೇಲೆ ಎಷ್ಟು ಪರಿಣಾಮ ಬೀಳುತ್ತೆ ಅನ್ನೋದನ್ನ ಸಹಿತ ಅಲ್ಲಿ ಗಮನಿಸಬೇಕಾಗುತ್ತೆ. ಯಾಕಂದ್ರೆ ಮಧ್ಯಪ್ರಾಚ್ಯದಲ್ಲಿ ಈಗಾಗಲೇ ಇಸ್ರೇಲ್ ಆಗಿರ್ಬೋದು, ಇರಾನ್ ಆಗಿರ್ಬೋದು, ಇರಾಕ್ ಆಗಿರ್ಬೋದು, ಸೊ ಇದೆಲ್ಲ UAE ಆಗಿರ್ಬೋದು, ಇಲ್ಲಿ ವಿಮಾನ ಹಾರಾಟಗಳು ಸಹಿತ ಸ್ಥಗಿತಗೊಂಡಿರುವಂಥದ್ದು. ಇಂಡಿಗೋ, ಏರ್ ಇಂಡಿಯಾ ಆಗಿರ್ಬೋದು, ಹೀಗೆ ಇವೆಲ್ಲ ವಿಮಾನ ಹಾರಾಟ ಕೂಡ ಸ್ಥಗಿತಗೊಂಡಿದೆ. ಸೊ ಅಲ್ಲಿ ಈಗಾಗಲೇ ಪ್ಲಾನಿಂಗ್ ಅನ್ನ ಮಾಡ್ಕೊಂಡು ನಮ್ಮ ದೇಶದವರು ಸಹಿತ ಬೇರೆ ಅಲ್ಲಿ ದೇಶಕ್ಕೆ ಹೋಗಿರುವಂಥದ್ದಾಗಿರುತ್ತೆ. ಸೊ ಎಷ್ಟೋ ಜನ ಸಿಕ್ಕಾಕೊಂಡಿದ್ದಾರೆ, ಅವ್ರನ್ನ ಹೊರ ತೆಗೆದುಕೊಂಡು ಬರಬೇಕಲ್ವಾ. ಸೊ ಇದ್ರ ಬಗ್ಗೆ ಎಲ್ಲ ಕೂತ್ಕೊಂಡು CCS ಸಭೆಯನ್ನ ಮಾಡಿರುವಂಥದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು. ಸೊ ಇದ್ರ ಬಗ್ಗೆ ಅಮಿತ್ ಶಾ ಆಗಿರ್ಬೋದು, ಅಲ್ಲಿ ರಕ್ಷಣಾ ಮುಖ್ಯಸ್ಥರಾಗಿರ್ಬೋದು, ಅವರ ಜೊತೆ ಎಲ್ಲ ಸಭೆಯನ್ನ ನಡೆಸ್ತಾ ಇದ್ದಾರೆ.